ಕೋಲಾರದ ಶ್ರೀನಿವಾಸಪುರದಲ್ಲಿ ಅವರೇಕಾಯಿ ಮಾರುಕಟ್ಟೆ ಫೈಟ್ ಆರಂಭ ಆಗಿದೆ. ಅವರೇಕಾಯಿ ಮಾರುಕಟ್ಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಮಾರುಕಟ್ಟೆ ಸ್ಥಳಾಂತರಕ್ಕೆ ಒತ್ತಾಯ ಕೇಳಿ ಬರ್ತಿದೆ. ಆದರೆ ಮಾರುಕಟ್ಟೆ ದಲ್ಲಾಳಿಗಳ ಪರವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಅವರೇಕಾಯಿ ಮಾರುಕಟ್ಟೆ ವಿಚಾರ ಈಗ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಒಂದು ಕಡೆ ರಸ್ತೆ ಬದಿಯಲ್ಲಿ ಅವರೇಕಾಯಿ ಇಳಿಸೋದು, ಚೀಲ ತುಂಬುವುದರ ಜೊತೆ ವಹಿವಾಟು ಜೋರಾಗಿ ನಡೀತಿದೆ. ಇನ್ನೊಂದು ಕಡೆ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ ಅನ್ನೋ ಕೂಗು ಕೇಳಿ ಬರ್ತಿದೆ. ಎಲ್ಲ ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ. ಕಳೆದ 15 ವರ್ಷಗಳಿಂದ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟು ನಡೀತಿದೆ. ಇಲ್ಲಿ ಡಿಸೆಂಬರ್ ತಿಂಗಳಿಂದ ಫೆಬ್ರವರಿ ತಿಂಗಳ ಮೊದಲ ವಾರದವರೆಗೂ ರೈತರು ಮೂಟೆಗಟ್ಟಲೆ ಅವರೇಕಾಯಿ ತಂದು ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಾರೆ. ಆದರೆ ದಲ್ಲಾಳಿಗಳು ರಸ್ತೆ ಬದಿಯಲ್ಲೇ ಅವರೇಕಾಯಿ ಮಾರಾಟ ಮಾಡೋದ್ರಿಂದ ಪ್ರತಿದಿನ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು, ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಹಾಗಾಗಿ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಅವರೇಕಾಯಿ ವಹಿವಾಟನ್ನ ಎಪಿಎಂಸಿ ಮಾರುಕಟ್ಟೆಗೆ ಸ್ಥಳಾಂತರಕ್ಕೆ ಒತ್ತಾಯಿಸಿದ್ರು. ಈ ವೇಳೆ ಪುರಸಭೆ ಅಧಿಕಾರಿಗಳು ದಲ್ಲಾಳಿಗಳಿಗೆ ಎಚ್ಚರಿಕೆ ಕೊಟ್ಟು ಅವರೇಕಾಯಿ ಹಾಗೂ ತೂಕದ ಯಂತ್ರಗಳನ್ನ ತೆಗೆದುಕೊಂಡು ಹೋಗಿದ್ರು. ಈ ಒಂದು ಅವರೇಕಾಯಿ ವಹಿವಾಟು ನಡೆಸೋದಕ್ಕೆ ಎಪಿಎಂಸಿ ಅನ್ನೋ ಒಂದು ಸಂಸ್ಥೆ ಇದೆ. ಈ ಒಂದು ಸಂಸ್ಥೆಯಲ್ಲಿ ನಡೆಸಿದ್ರೆ ಇತರ ಸಂಘಟನೆಗಳ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ದು ವಾಗ್ವಾದವೂ ನಡೆಯಿತು. ಬಳಿಕ ಸ್ಥಳಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ಕೊಟ್ಟು ದಲ್ಲಾಳಿಗಳು ಹಾಗೂ ವ್ಯಾಪಾರಿಗಳ ಪರ ಬ್ಯಾಟಿಂಗ್ ಮಾಡಿದ್ರು. ಹೋರಾಟ ಮಾಡುವವರು ಮಾಡ್ಲಿ, ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಬಡ ವ್ಯಾಪಾರಿಗಳಿಗೆ ತೊಂದರೆ ಕೊಟ್ರೆ ಸುಮ್ಮನಿರಲ್ಲ, ಅವರೇಕಾಯಿ ವಹಿವಾಟು ಇಲ್ಲೇ ಮಾಡಿಕೊಳ್ಳಲಿ ಅಂತ ತಹಶೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲೇ ಎಚ್ಚರಿಕೆ ಕೊಟ್ಟಿದ್ರು. ಈ ಅವರೇಕಾಯಿ ಸೀಸನ್ ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ತೊಂದರೆ ಕೊಡಬಾರದು. ಪ್ರತಿ ವರ್ಷ ಯಾರಾದರೂ ತೊಂದರೆ ಕೊಡ್ತಾರೆ. ಈ ಸೀಸನ್ ಇರೋದೇ ಇನ್ನು 1.5 ತಿಂಗಳು. ರೈತರು ತಮ್ಮ ಬೆಳೆ ತಂದು ಕೊಟ್ಟು ಕೆಲವರು ಇಲ್ಲೇ ಮಾರ್ತಾರೆ, ಕೆಲವರು ರೈತರು ಇವ್ರಿಗೆ ವ್ಯಾಪಾರಸ್ಥರಿಗೆ ಕೊಟ್ಟು ಹೋಗ್ತಾರೆ. ಅವ್ರು ತಂದು ಹಾಕಿರೋ ಮೂಟೆನ ಹೊತ್ಕೊಂಡು ಹೋಗ್ತಾರೆ, ವೇಯಿಂಗ್ ಮೆಷಿನ್ಸ್ ತಗೊಂಡು ಹೋಗ್ತಾರೆ. ಅವರಿಗೆ ಭಾಳ ಹತೋಟಿಯಲ್ಲಿ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಕೇರ್ಫುಲ್ ಆಗಿರೋಕ್ಕೆ ಹೇಳಿ, ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಗೆ ಕನ್ನಡಪರ ಹಾಗೂ ರೈತಪರ ಸಂಘಟನೆ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಕುಮಾರ್ ರಾಜಕೀಯ ಮಾಡಲು ನಿಂತಿದ್ದಾರೆ, ಆದರೆ ಮಾರುಕಟ್ಟೆ ಸ್ಥಳಾಂತರ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೋರಾಟಗಾರರು ತಿರುಗೇಟು ಕೊಟ್ಟಿದ್ದಾರೆ. ಭಾಳಷ್ಟು ನಾವು 3 ವರ್ಷಗಳಿಂದ ಸತತವಾಗಿ ನಮ್ಮ ಸ್ವಂತಕ್ಕೆ ಅನ್ನಲ್ಲ, ಇದು ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ನಾವು ಹೇಳಿದ್ದೀವಿ, ಇಲ್ಲಿ ಬೇಡ, ಕೃಷಿ ಉನ್ನತ ಮಾರುಕಟ್ಟೆಗೆ ವರ್ಗಾವಣೆ ಮಾಡಿ, ಅಲ್ಲಿ ಸರ್ಕಾರಕ್ಕೆ ಕೂಡ ಲಾಭ ಇರುತ್ತೆ ಮತ್ತು ವ್ಯಾಪಾರ ಕೂಡ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ. ಒಟ್ಟಿನಲ್ಲಿ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿವಾದ ಸದ್ಯ ಬಗೆಹರಿಯುವ ಲಕ್ಷಣಗಳು ಕಾಣ್ತಿಲ್ಲ. ಇದೀಗ ಈ ಸಮಸ್ಯೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪುರಸಭೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.